ಹೋಯ್ತು. ಅದೇ ನಾನು ಮೊನ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಈಗ ನಮ್ಮ ಕಂಬಾರ್ ಅವರು ಅದಕ್ಕೆ ಉಪಾಧ್ಯಕ್ಷರು ಸಭೆ ಕರೆದಿದ್ದು ನನ್ನನ್ನು ಕರೆದಿದ್ದು ಬೆಂಗಳೂರಲ್ಲಿ. ಅಲ್ಲಿ ಡೆಲ್ಲಿಯಿಂದ ಆಗ ಕಾರ್ಯದರ್ಶಿ ಬಂದಿದ್ದು ಯಾರು IAS ಆಫೀಸರ್. ಅವ್ರದ್ದೇನೋ ನನಗೊಂದು ಸಲಹೆ ಕೊಡಿ, ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಗೂ ಇಷ್ಟು ವರ್ಷ ಇಷ್ಟು ಜನ ಸಾಹಿತಿಗಳಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದೇವೆ, ಫೆಲೋಶಿಪ್ ಕೊಟ್ಟಿದ್ದೇವೆ, ಅವರ ಬಯೋಡೇಟಾ ಪ್ಲಸ್ ಅವರ ಸಾಧನೆಗಳು, ಅವರ ಇದೆಲ್ಲ ವಿವರವನ್ನು ಇಂಟರ್ನೆಟ್ನಲ್ಲಿ ಒಂದು ಕ್ರಮಬದ್ಧವಾಗಿ ಹಾಕಬೇಕು. ಅವ್ರದ್ದು ವೆಬ್ಸೈಟ್ ಇದೆ, ಇಲ್ಲ ಅಂತಲ್ಲ. ನಾನು ಹೇಳಿದೆ, ನೀವು ಇದೆಲ್ಲ ಉದಾಹರಣೆ ಕೊಟ್ಟೆ, kannadi.org ಹೋಯಿತು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ.org ಅದು ಹೋಯಿತು. ಈ ಥರ ಸರ್ಕಾರಿ ಮಾಡೋದೆಲ್ಲ ಯಾರೋ ಒಬ್ಬ ಅಧಿಕಾರಿ ಇರ್ತಾನೆ, ಆಸಕ್ತಿ ಇರುವವನು, ಅವನ ಕಾರ್ಯದಲ್ಲಿ ಆಗ್ತದೆ. ಅವನು ರಿಟೈರ್ ಆಗಿ ಹೋದ್ಮೇಲೆ ಅದು ಮುಂದುವರಿಯುವುದಿಲ್ಲ. ವೆಬ್ಸೈಟ್ ಎಲ್ಲ ಇರ್ತದೆ, ರಿವ್ಯೂ ಎಲ್ಲ ಆಗುದಿಲ್ಲ, ಏನಾಗುತ್ತೆ. ಅದ್ರ ಬದಲು ನಾನು ವಿಕಿಪೀಡಿಯಾಕ್ಕೆ ಹಾಕಿ ಒಳ್ಳೆ ಐಡಿಯಾ ಕೊಟ್ಟಿದ್ದು ನಾನು. ಅಂದರೆ ಅವ್ರು 24 ಭಾಷೆಗಳಿಗೆ ಫೆಲೋಶಿಪ್ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಈಗ ನಮ್ಮ ಕುವೆಂಪು ಬಗ್ಗೆ, ಬೇಂದ್ರೆ ಬಗ್ಗೆ ಬೇರೆ 24 ಭಾಷೆಗಳಲ್ಲಿ ಪುಸ್ತಕ ಇದೆ. ಯಾರ್ಯಾರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅವರ ಬಗ್ಗೆ ಎಲ್ಲ 24 ಭಾಷೆಯಲ್ಲಿ ಬರೀತಾರೆ. ಅದೇ ತರ ಕನ್ನಡದಲ್ಲಿ ಭಾರತದ 24 ಭಾಷೆಗಳಲ್ಲಿ ವಿಕಿಪೀಡಿಯಾ ಇದೆ. ಸೊ ನೀವು ಎಲ್ಲ ಭಾಷೆಯಲ್ಲೂ ವಿಕಿಪೀಡಿಯಾಕ್ಕೆ ಹಾಕಿ ಅದೇ ಮಾಹಿತಿಯನ್ನ, ಆವಾಗ ಅದು ಎಲ್ಲರೂ ಬೇಕು ವೆಬ್ಸೈಟಲ್ಲಿ ಹಾಕೊಳ್ಳಿ, ನಮ್ದೇನು ಅಡ್ಡಿಲ್ಲ, ವಿಕಿಪೀಡಿಯಾಕ್ಕೆ ಆವಾಗ ಅದು ಉಳಿತದೆ. ಅಷ್ಟು ಮಾತ್ರ ಅಲ್ಲ, ಈಗ ಸರ್ಕಾರದಲ್ಲಿ ಏನಾಗುತ್ತೆ ಅಂದ್ರೆ, ಉದಾಹರಣೆಗೆ MLA ಗಳ ವೆಬ್ಸೈಟ್ ಇರ್ತದೆ, MP ಗಳ ವೆಬ್ಸೈಟ್ ಇರ್ತದೆ. ಅವನು ಸತ್ತೂರು MLA ಆಗಿರ್ತಾನೆ, ಅವನು ಕೂಡಲೇ ಅಪ್ಡೇಟ್ ಆಗುದಿಲ್ಲ. ಆದ್ರೆ ವಿಕಿಪೀಡಿಯಾ ಹಾಗಲ್ಲ. ಮೊನ್ನೆ ಅವರು RK ಶ್ರೀಕಂಠ ತೀರ್ಕೊಂಡ್ರು. ನಾನು ಬೆಳಿಗ್ಗೆ ಗೊತ್ತಾಯ್ತು ತೀರ್ಕೊಂಡ್ರು ಅಂತ, ಯಾರದ ಹೆಸರು ಟ್ವಿಟರ್ಲೆಲ್ಲ ಬಹಳ ಬೇಗವಾಗಿ ಬರ್ತದೆ. ಉದಾಹರಣೆ ನಿನ್ನೆ CR ಸಿಂಹ ತೀರ್ಕೊಂಡಾಗ ನಿನ್ನೆ ರಾತ್ರಿ ನಮಗೆಲ್ಲ ಟ್ವಿಟರ್ಲ್ಲಿ ಬಂದಾಗುತ್ತೆ ಸುದ್ದಿ. ಪತ್ರಿಕೆ ಓದೋರಿಗೆ ಇವತ್ತು ಬಂದಾಗ ಗೊತ್ತಾಗುತ್ತೆ. ನಾನು ಅದನ್ನು ವಿಕಿಪೀಡಿಯಾ ಲಾಗಿನ್ ಮಾಡಿ ಅದನ್ನು ಅಪ್ಡೇಟ್ ಮಾಡೋಣ ಅಂತ ಬೆಳಿಗ್ಗೆ ಹೊರಟೆ, ಒಂದು 7 ಗಂಟೆ ಹೊತ್ತಿಗೆ ನೋಡ್ತೇನೆ, ಅದು ಅಪ್ಡೇಟ್ ಮಾಡಿ ಆಗಿದೆ. RK ಶ್ರೀಕಂಠ ತೀರ್ಕೊಂಡು ಅವರು ಯಾರು ಅಂತ, ಒಬ್ಬರು HR ಲಕ್ಷ್ಮೀ ವೆಂಕಟೇಶನ್ ಅವರು 70 ವರ್ಷ ಪ್ರಾಯದ ಮುದುಕರು, ಮುಂಬೈಯಲ್ಲಿದ್ದಾರೆ, ಅವರು ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ವಿಕಿಪೀಡಿಯಾದಲ್ಲಿ ಬಹಳ ಬೇಗವಾಗಿ, ಆದರೆ ವಿಕಿ ಅನ್ನೋ ಪದದ ಅರ್ಥವೇ ಅದು ಹವಾಯಿಯನ್ ಪದ. ವಿಕಿ ಅಂದರೆ ಬಹಳ ವೇಗ ಅಂತ ಅರ್ಥ. ವಿಕಿ ಅದು ಹವಾಯಿಯನ್ ಪದ. ಹವಾಯಿ ದೇಶದಲ್ಲಿ ಒಂದು ಟ್ರೈನ್ ಇದೆ, ಒಂದು ಅಲ್ಲಿ ಏರ್ಪೋರ್ಟ್ನಲ್ಲಿ 2 ಟರ್ಮಿನಲ್ ಇರ್ತದೆ ಕೆಲವು ಸಾಮಾನ್ಯವಾಗಿ. ಸಿಂಗಾಪುರಲ್ಲಿ, ಮುಂಬೈ, ಡೆಲ್ಲಿಯಲ್ಲಿದೆ 2-3 ಟರ್ಮಿನಲ್. ಒಂದು ಟರ್ಮಿನಲ್ ಇನ್ನೊಂದು ಟರ್ಮಿನಲ್ ಹೋಗ್ಲಿಕ್ಕೆ ಅಲ್ಲೊಂದು ರೈಲ್ ಇದೆ. ಅದು ಬಹಳ ವೇಗವಾಗಿ ಹೋಗೋದಂದ್ರೆ ವಿಕಿ ಅಂತ ಟ್ರೈನ್ ಹೆಸರು. ಅಂದರೆ ವೇಗವಾಗಿ ಹೋಗುತ್ತೆ. ಎನ್ಸೈಕ್ಲೋಪೀಡಿಯಾ ಅಂದರೆ ಗೊತ್ತು, ವಿಶ್ವಕೋಶ. ಎನ್ಸೈಕ್ಲೋಪೀಡಿಯಾದ ಪೀಡಿಯಾ, ವಿಕಿ 2 ಸೇರಿಸಿ ವಿಕಿಪೀಡಿಯಾ ಆಗಿರೋದು. ಸೊ ಅದು ವಿಕಿಪೀಡಿಯಾ ಪದದ ಇತಿಹಾಸ. ಅತಿ ವೇಗವಾಗಿ ಸಿಗುತ್ತೆ, ಅದೇ ವಿಷಯ. ಈಗ ಭಾಷೆ ಉಳಿಯುವುದು ಹೇಗೆ ಅಂತ ಅವರು ಮಾತಾಡ್ತಿದ್ರು. ಭಾಷೆ ಅವರೇ ಹೇಳಿದ್ರು, ತಂತ್ರಜ್ಞಾನದ ಭಾಷೆ ಅಂತ. ಜನರು ಬಳಸಿದ ಭಾಷೆ ಉಳಿಯುತ್ತೆ, ಜನರು ಬಳಸಿದ ಭಾಷೆ ಉಳಿಯುತ್ತೆ. ಜನರು ಅಂದ್ರೆ ಯಾರು? ಎಲ್ಲರೂ ಜನಸಾಮಾನ್ಯರು. ನಮ್ಮ ಸಾಹಿತಿಗಳಿಗೆ ಒಂದು ದೊಡ್ಡ ಭ್ರಮ ಇದೆ, ಸಾಹಿತಿಗಳಿಂದ ಭಾಷೆ ಉಳಿತಾ ಇದೆ. ಸಾಹಿತಿಗಳಿಂದ ಅಲ್ಲ ಭಾಷೆ, ಜನರು. ಸೊ ಜನರು ಬಳಸಬೇಕಿದ್ರೆ ಮಾಹಿತಿ ಏನು ಬೇಕು? ಜನರಿಗೆ ಬೇಕಾದ ಮಾಹಿತಿ ಸಾಹಿತ್ಯದಲ್ಲಿ. ಅಂದ್ರೆ ಕನ್ನಡ ಭಾಷೆಯಲ್ಲಿ ನಮಗೆ ಎಲ್ಲ ಪ್ರಪಂಚ ಜ್ಞಾನ ಬರಬೇಕು. ಅಂದ್ರೆ ನಾವೇನಂತೀವಿ, ಈ ಸೃಜನೇತರ ಅಂತಾರಲ್ಲ, ಈ ವಿಭಜನೆ ತಪ್ಪು, ನಾನು ಅದನ್ನು ಒಪ್ಪೋದಿಲ್ಲ. ಇಂಗ್ಲಿಷ್ನಲ್ಲಿದ್ದಾಗ ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್ ಅಂತಾರಲ್ಲ, ಹಾಗೆ ಫಿಕ್ಷನ್ ನಾನ್ ಫಿಕ್ಷನ್ ಆ ಥರ. ಅದಕ್ಕೆ ನಾವು ಹೇಳಿದ್ರೆ ಒಂದ್ಸಲ ಎಲ್ಲರೂ ಚಪ್ಪಾಳಿ ತಟ್ಟಿ, ಯಾಕಂದ್ರೆ BS ಚಂದ್ರಶೇಖರನ್ ಅವರಿಗೆ 78 ವರ್ಷ. ಕನ್ನಡ ವಿಕಿಪೀಡಿಯಾದಲ್ಲಿ 2ನೇ ಅತ್ಯಂತ ಹೆಚ್ಚು ಸಂಪಾದನೆ ಮಾಡಿದ್ರು ಅವರು. ಸ್ವಾಗತ. ಎಲ್ಲರೂ ಹೆಮ್ಮೆ ಪಡಬೇಕಾಗಿದೆ. ತಂತ್ರಜ್ಞರು 25 ವರ್ಷದ 30 ವರ್ಷದವರಿಗೆ ಮಾತ್ರ ಇದೆಲ್ಲ ನನಗೆ ವಿಕಿಪೀಡಿಯಾ ಅರ್ಥ ಆಗೋದು, ನಾವೆಲ್ಲ ಮುದುಕರಾಗಿದ್ದೀವಿ ಅಂತ ಆಗಲ್ಲ. ಅವರು ರಿಟೈರ್ ಆದ್ಮೇಲೆ ಕೂತ್ಕೊಂಡು ವಿಕಿಪೀಡಿಯಾ ಕಲ್ತು ಮಾಡಿದ್ದಾರೆ. ಇವರಿಗಿಂತಲೂ ಹೆಚ್ಚು ಮಾಡಿದವರು ಲಕ್ಷ್ಮೀ ವೆಂಕಟೇಶ್ ಮುಂಬೈಯಲ್ಲಿದ್ದಾರೆ. ಅವರು ರಿಟೈರ್ ಆದ್ಮೇಲೆ ಕೂತ್ಕೊಂಡು ಕಲ್ತು ಮಾಡಿದ್ರು. ಸೊ ನಿಮಗೆ ಪ್ರಾಯಕ್ಕೆ ಏನೂ ಸಂಬಂಧ